ಕಾಗೆ ಮತ್ತು ಅದರ ಬಾಯಾರಿಕೆ. ಬೇಸಿಗೆಯಲ್ಲಿ ಒಂದು ದಿನ ಕಾಗೆ ತುಂಬ ಬಾಯಾರಿಕೆಯಿಂದ ಹಾರುತ್ತಾ ಹಾರುತ್ತಾ ನೀರಿನ ಹುಡುಕಾಟ ಶುರು ಮಾಡಿತು. ಎಲ್ಲಿ ನೋಡಿದರೂ ನೀರು ಸಿಗಲಿಲ್ಲ. ಕೊನೆಗೆ ಒಂದು ಮನೆ ಹತ್ತಿರದ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ನೀರು ಕಾಣಿಸಿತು. ಆದರೆ ಸಮಸ್ಯೆ ಏನು ಗೊತ್ತಾ? ನೀರು ತುಂಬ ಕೆಳಗೆ ಇತ್ತು. ಕಾಗೆಗೆ ನೀರು ಕುಡಿಯಲು ಸಾಧ್ಯವಾಗಲಿಲ್ಲ. ಮೊದಲು ಕಾಗೆ ತನ್ನ ಕೊಕ್ಕಿನಿಂದ ನೀರು ಕುಡಿಯಲು ಪ್ರಯತ್ನಿಸಿತು, ಆದರೆ ಆಗಲಿಲ್ಲ. ನಂತರ ಮಡಕೆಯನ್ನು ತಳ್ಳಲು ಯತ್ನಿಸಿತು, ಅದು ಕೂಡ ಕದಲಲಿಲ್ಲ. ಸ್ವಲ್ಪ ಸಮಯ ಕಾಗೆ ಬುದ್ಧಿವಂತಿಕೆಯಿಂದ ಯೋಚಿಸಿತು. ತನ್ನ ಸುತ್ತಮುತ್ತ ಬಿದ್ದಿದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ನೋಡಿತು ಮತ್ತು ಆ ಕಲ್ಲುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಮಡಕೆಯೊಳಗೆ ಹಾಕತೊಡಗಿತು. ನಿಧಾನವಾಗಿ ನೀರು ಮೇಲಕ್ಕೆ ಏರತೊಡಗಿತು. ಕೊನೆಗೆ ಕಾಗೆ ಸುಲಭವಾಗಿ ನೀರು ಕುಡಿದು ತನ್ನ ಬಾಯಾರಿಕೆ ತೀರಿಸಿಕೊಂಡಿತು. ಕಥೆಯ ನೀತಿ: ಬುದ್ಧಿವಂತಿಕೆಯಿಂದ ಯೋಚಿಸಿ ಸಹನೆಯಿಂದ ವರ್ತಿಸಿದರೆ ಯಾವ ಕಷ್ಟವನ್ನಾದರೂ ಜಯಿಸಬಹುದು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ, ನೀತಿ ಕಥೆಗಳಿಗಾಗಿ ಮತ್ತು ಡೈಲಿ ಪೇರೆಂಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮೇಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ.